ಹೆಲೋ ವೆಲ್ಕಮ್ ಟು ಲಲಿತಾ ಸಾಗರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ಗಾಯ್ಸ್, ಇವತ್ತು ನಮ್ಮ ಮನೆಗೆ ಜೋಳದ ರೊಟ್ಟಿ ಮಾಡ್ತಿದ್ದಾರೆ. ಉತ್ತರ ಕರ್ನಾಟಕದವರು, ಅದು ನಮ್ಮ ಬೋಟಿಗೆ ಕೆಲಸಕ್ಕೆ ಬರ್ತಾರೆ. ಸೊ ಹೇಗೆ ಅದು ಜೋಳದ ರೊಟ್ಟಿ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸ್ವಲ್ಪ ಕ್ಲಿಪ್ಸ್ ಡೀಟೇಲಾಗಿಲ್ಲ ಅಂದರೆ ಸ್ವಲ್ಪ ಚೆನ್ನಾಗಿ ನೀಟಾಗಿ ತೋರಿಸಿ ಮಾಡ್ತೀನಿ. ಹೇಗೆ ಬರುತ್ತೆ ಅಂತ ನೋಡಿ. ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಗೈಸ್ ನೋಡ್ತಿರ್ಬೋದು ಹಿಟ್ಟನ್ನ ಹೇಗೆ ಸ್ಪ್ರೆಡ್ ಮಾಡಿದಾರಂತ. ಅಂಡ್ ನೆಕ್ಸ್ಟ್ ಇದಕ್ಕೆ ಕಾದಿರೋ ಬಿಸಿನೀರನ್ನ ಆ್ಯಡ್ ಮಾಡಬೇಕು. ಇದು ಯಾವ ತರ ಪ್ರಪೋರ್ಷನ್ ಅಂದ್ರೆ ಒಂದು ಈಕ್ವಲೈಸ್ ಪ್ರಪೋರ್ಷನ್ ಅಲ್ಲಿ ನೋಡಬೇಕು. ಜಾಸ್ತಿ ತಿಕ್ಕು ಆಗಬಾರ್ದು, ಜಾಸ್ತಿ ತಿನ್ನು ಆಗಬಾರ್ದು. ಅಂಡ್ ಮೇನ್ಲಿ ಕಲ್ಸೋವಾಗ ಹಿಟ್ಟು ಯಾವುದು ಉಂಟೆ ಕಟ್ಟಬಾರ್ದು. ಮೇನ್ ಥಿಂಗ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಲ್ಸ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಎಲ್ಲಾ ಕಡೆಯಿಂದ ಹಿಟ್ಟನ್ನ ನೀಟಾಗಿ ಎಳ್ಕೊಂಡು ನೆಕ್ಸ್ಟ್ ಉಂಡೆ ಮಾಡಕ್ ಸ್ಟಾರ್ಟ್ ಮಾಡಿ. ಉಂಡೆ ಮಾಡಿದ್ಮೇಲೆ ನೆಕ್ಸ್ಟ್ ಹದವಾಗಿ ಕೈಯಿಂದಾನೆ ತಟ್ಟಿ ಈಗ ನೆಕ್ಸ್ಟ್ ರೌಂಡ್ಗೆ ಶೇಪ್ ತರಬೇಕು. ನೋಡ್ತಾ ಇರ್ಬೋದು ಅವ್ರು ಹೇಗೆ ಮಾಡ್ತಾ ಇದ್ದಾರೆ ನೀಟಾಗಿ ಅಂತ. ಅಂಡ್ ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಅವರು ಚಪಾತಿ ರೋಲರ್ಗೆ ಕವರ್ ಸುತ್ಕೊಂಡಿದ್ದಾರೆ. ರೀಸನ್ ಇಷ್ಟೇ, ಜೋಳದ ಹಿಟ್ಟು ಬಂದ್ಬಿಟ್ಟು ಅದಕ್ಕೆ ಮೆತ್ಕೊಳ್ಬಾರ್ದು ಅಂತ ಅಷ್ಟೇ. ಅಂಡ್ ನೆಕ್ಸ್ಟ್ ಪ್ರೊಸೀಜರ್ ಟಿಲ್ ಎಂಡ್ವರೆಗೂ ನೋಡ್ತಾ ಇರಿ ಹೇಗೆ ಮಾಡ್ತಾರೆ ಅಂತ. ಚಿಕನ್ ಸುಕ್ಕನು ಲಾಸ್ಟ್ವರೆಗೂ ಇದೆ, ವಾಚ್ ಮಾಡ್ತಾರೆ ಕಂಟಿನ್ಯೂಸ್ ಆಗಿ. ಥ್ಯಾಂಕ್ ಯು. ಏನು ಪುತ ಕೊಡು ಮೊಮ್ಮಗೆ. ಓ ನೋಡಿ ಗೈಸ್, ಏನು ತರಲ್ಲೇ ಮಾಡ್ತೇನೆ ಅವನು. ಎಷ್ಟು ಮುದ್ದು ಮುದ್ದು ಬೂದಿ. ಅಮ್ಮ ನಗಿಸ್ಬಿಡು ಎಲ್ಲಾನು. ಹೆಂಗೆ ನಗ್ಸೋದು ನೀನು? ಕಣ್ಣು ನೋಡ್ಬಿಡು ಕಣ್ಣು. ಓ ಅಮ್ಮ, ನಿಂಗೆ ತೀತ್ ಎಲ್ಲಿದೆ? ತೀತ್ ಟಂಗ್ ಅದು. ತೀತ್ ಎಲ್ಲಿ? ತೀತ್ ಈ ಅಂದ್ಬಿಡು. ಈ ಯಾರು ಇವನು? ಇವನೇ ಸುಂದ್ರ. ಈ ಐಸ್ ಎಲ್ಲಿದೆ ನಿಂದು? ಐಸು, ನೋಸ್, ಮೌತ್, ಯಸ್. ಹ್ಯಾಂಡ್ಸ್ ಯಾವುದು ನಿಂದು? ಹ್ಯಾಂಡ್ಸು? ಹೌದಾ, ನಿಂಗೆ ಹ್ಯಾಂಡ್ಸ್ ಇದೆಯಾ? ಪುತ್ತ ಕೊಟ್ಬಿಡು ಮೊಮ್ಮಗೆ. ಪುತ್ತ ಕೊಡು ಅಂದೆ ಅಂದ್ರೆ ಹಂಗೆ ಕೊಡಲ್ಲ. ಎಷ್ಟು ಬುದ್ಧಿ ಇದೆ ನೋಡಿ ಗೈಸ್ ಈಗಿನ ಜನ್ರೇಷನ್ ಮಕ್ಕಳಿಗೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ರೊಟ್ಟಿ ಮಾಡ್ತಾರೆ ಇವನು. ಯಾರು ಬೇಕಾ? ನಾವು ಬೇಡ ಅವನಿಗೆ, ನಮ್ಮಮ್ಮನೇ ಬೇಕು ಅವನಿಗೆ. ಅವನು ಜಾಸ್ತಿ ನಮ್ಮಮ್ಮನ ಕಿಚ್ಚಕ್ಕೊತಿದ್ದಾನೆ ಗೈಸ್. ಯಾರು ಬೇಕು? ಯಾರು ಬೇಕು? ಎಲ್ಲೈತೆ ಅಮ್ಮಮ್ಮ? ಯಾರು ಬೇಕು? ಯಾರು ಬೇಕು? ಯಾರಿದು? ಯಾರಿದು ನೋಡಿ ಗೈಸ್, ಕೋಪ ಬಂದರೆ ಹೆಂಗೆ ಆಡ್ತಾನೆ ನನಗೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯ್ ಲಲಿತಾ. ಹಾಯ್. ಏನು ಮಾಡ್ತಾ ಇದೀಯಾ? ಜೋಳದ ರೊಟ್ಟಿ, ಚಿಕನ್ ಫ್ರೈ. ವಾ ವಾ, ದ್ರಾಕ್ಷಿ ಗೋಡಂಬಿ ತಿಂದು ಏನ್ ಸಖತ್ತಾಗವಳೆ ಶಿವ. ಯಾವ ಸ್ಟೈಲ್ ಇದು? ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಸ್ಟೈಲ್ ಅಂತೆ. ನೋಡಿ ಅವ್ರ ಸ್ಟೈಲ್ ಚಿಕನ್ ಮಾಡ್ತಾ ಇದ್ದಾರೆ. ಇದು ಜೋಳದ ರೊಟ್ಟಿ. ಅವ್ರು ತುಂಬ ದಿನದಿಂದ ಕೇಳ್ತಿದ್ರು ಮಾಡ್ಕೊಡ್ತೀನಿ ಅಂತ. ಇವತ್ತು ಟೈಮ್ ಇದೆ ನಮಗೆ. ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಚಿಕನ್. ಅಕ್ಕಿ ರೊಟ್ಟಿ. ಇದು ಅಕ್ಕಿ ರೊಟ್ಟಿ ಅಂತೀನಿ, ಜೋಳದ ರೊಟ್ಟಿ. ಸಾರಿ ಗೈಸ್, ಸಾರಿ. ಏನೇನು ಹಾಕ್ತಿದ್ದಾರೆ ಅಂತ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಹಾಕ್ತಾ ಮಾಡ್ತಿದ್ದಾರೆ. ಇದು ಬಂದು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ. ಇನ್ನೂ ರೆಡಿ ಆಗ್ತಿದೆ ಚಿಕನ್ನು ಆಲ್ರೆಡಿ. ಅದು ಚಟ್ನಿ ಪುಡಿ, ಜೋಳದ ರೊಟ್ಟಿ ತಿಂತಾ ಇದ್ದಾರೆ. ರೆಸಿಪೀಸ್ ಎಲ್ಲ ಡೀಟೇಲಾಗಿ ಹಾಕಿಲ್ಲ, ಚಿಕನ್ದು ಡೀಟೇಲಾಗಿ ಹಾಕಿಲ್ಲ. ಸೊ ಚೆನ್ನಾಗಿ ಬಂದರೆ ಇನ್ನೊಂದ್ಸರಿ ಮಾಡಿ ಹಾಕೋವೆ ನೋಡಿ ಗಾಯ್ಸ್. ನನಗೆ ಹೇಳ್ಬಿಟ್ಟು ಇವಳೇ ತಿಂತಾವಳೆ ಎಲ್ಲ ನೋಡ್ರಿ. ಇರೋ ಇಷ್ಟು ರೊಟ್ಟಿಗೆ ಅಷ್ಟು ಚಟ್ನಿ ಪುಡಿ ಹಾಕೊಂಡು ತಿಂತಾವಳೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ತುಂಬ ಚೆನ್ನಾಗಿದೆ. ಚಿಕನ್ ಬರಲಿ, ನಾವು ನೆಕ್ಸ್ಟ್ ಬ್ಯಾಟಿಂಗ್ ಮಾಡ್ತೀವಿ. ಅದೇನೊಂದ್ಸರಿ ಹೇಳು. ಚಟ್ನಿ ಪುಡಿನೂ ತುಂಬ ಚೆನ್ನಾಗಿದೆ. ಅದನ್ನ ಮಂಡಕ್ಕಿ ಮಾಡ್ಕೊತಿದ್ರು, ಅದು ತುಂಬ ಚೆನ್ನಾಗಿತ್ತು ಗೈಸ್. ಇವಾಗ ಚಿಕನ್ ಫ್ರೈ ಮತ್ತು
ರೊಟ್ಟಿ ಮಾಡ್ತಾಯಿದ್ದಲ್ಲ. ಚಿಕನ್ ಫ್ರೈ ಬಂದಾಗ ನೋಡೋಣ ಏನೇನು ಆಗ್ತಾ ಇದೆಯಾ. ಶೇಂಗಾ ಚಟ್ನಿ ಅಲ್ಲಿ ಮಾಡಿಟ್ಟಿದೆ, ಅಲ್ಲಿ ಖಾಲಿ ಇದೆ, ಅವರಿಗೆ ಮಾಡಿ. ಈಗೇನಡಿ ಚಿಕನ್ ಸುಕ್ಕ ಮಾಡ್ತೀರದಾ ಏನು? ಪರವಾಗಿಲ್ಲ ಹೇಳಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಪರವಾಗಿಲ್ಲ ಹೇಳಿ ಏನಂತ. ಏನಲ್ಲ ಅನ್ಕೊಳ್ಳೋಣ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ವಲ್ಲ, ನೋಡಿ ಕಲ್ತ್ಕೊಂತಾರೆ. ಎಷ್ಟು ರೌಂಡ್ ಬರ್ತಾ ಇದೆ ಜೋಳದ್ದು. ಏನೋ ಹೇಳ್ತಾವ್ರೆ ಇರಿ ಗಾಯ್ಸ್. ಏನೋ ನಾನು ಟ್ರೈ ಮಾಡಿದ್ದೆ, ಈ ಥರ ಬಂದಿರಲಿಲ್ಲ, ಇಷ್ಟು ತೆಳ್ಳಗೂ ಬಂದಿರಲಿಲ್ಲ, ಆಮೇಲೆ ಶೇಕು ಬಂದಿರಲಿಲ್ಲ. ಈ ಥರ ನಿನ್ ಜನ್ಮಕ್ಕೆ ಹೋಗೋ. ಅದು ಟ್ರಿಕ್ ಮಾಡಿ ಗೈಸ್, ಕವರ್ ಹಾಕ್ಕೊಂಡು ಹೊಸ್ತಿರ್ತದೆ, ಹಾಕಲಿಕ್ಕೆ ಯೂಸ್ ಆಗುತ್ತೆ. ನೀವು ಟ್ರೈ ಮಾಡಿ. ಒಂದು ಸರಿ ಮಾಡಿಸ್ಬಿಟ್ಟು ಎಲ್ಲ ಅರ್ಧೋಗಿ ವೇಸ್ಟಾಗಿ ಬಿಸಾಕಿದ್ರಿ. ಇದೇ ಟ್ರಿಕ್ಕು. ಬಟ್ಟೆ ಹಾಕ್ಕೊಂಡು, ಬಟ್ಟೆ ಎಲ್ಲ ಕವರು. ನೋಡಿ ಗಾಯ್ಸ್, ಎಲ್ಲ ಎಂಡಿಂಗ್ ಮೂಮೆಂಟು ಎಲ್ಲ ಎತ್ತಿಕ್ತಾ ಇದ್ದಾರೆ ಒಂದೊಂದೇ. ಎತ್ತಿಗೆ ನೀಟಾಗಿ ಜೋಡಿಸು. ನೋಡೋದು ನೀಟಾಗಿ ಜೋಡಿಸಲ್ಲ ಗಾಯ್ಸ್ ಇವರು. ಸಾಂಬಾರು ಮೊನ್ನೆ ನೀವು ಮಾಡಿದ್ರಲ್ಲ, ಅದು ಹುರಿದ್ಬಿಟ್ಟು ಮಿಕ್ಸಿ ಹಾಕಿ ಅದೇ ಥರ ಮಾಡೋದು, ಆದರೆ ಒಂಚೂರು ಬಿಸಿನೀರು ಹಾಕಿ ಇದನ್ನು ಯಾವುದೇ ಸಾಂಬಾರು ಚಿಕನ್ ನಿಮ್ಗೆ ಅರ್ಥ ಆಗಲ್ಲಪ್ಪ. ನೋಡಿದ್ದಾರೆ ಗಾಯ್ಸ್, ಚಿಕನ್ ಸುಕ್ಕ ಮಾಡೋದನ್ನ ನೋಡಿ ಅದನ್ನೇ ಕೇಳ್ತಾ ಇದ್ದಾರೆ. ಚಿಕನ್ ಆಲ್ಮೋಸ್ಟ್ ತೋರಿಸಿಟ್ಟು ಇನ್ನೇನು ಎಲ್ಲ ಫುಲ್ಲು ರೋಸ್ಟ್ ಆಗಿ ಬೇಯ್ತಾ ಇದೆ. ಜೋಳದ ರೊಟ್ಟಿ ಎಲ್ಲ ಇದು ರೆಡಿ ಆಗಿರೋದು, ಇದು ಆಗ್ತಾ ಇರೋದು. ಟೇಸ್ಟ್ ನೋಡ್ಬಿಟ್ಟು ಎಲ್ಲರೂ ಕುತ್ಕೊಂತೀವಿ ತಿನ್ನೋದಕ್ಕೆ ಒಂದೇ ಸರಿ. ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ರೊಟ್ಟಿ ಮಾಡ್ತಾರಂತೆ, ನೋಡೋಣ ನೀರು ಹೆಂಗೆ ಬರುತ್ತೋ. ನೋಡಿ ಗಾಯ್ಸ್, ಕೋಚಿಂಗ್ ತೊಗೊತಾ ಇದ್ದಾರೆ ರೊಟ್ಟಿ ಮಾಡೋದೀಗ. ಲಾಸ್ಟ್ ಫೈನಲ್ ರೊಟ್ಟಿ ಫ್ರಮ್ ಲಲಿತಾ ಲಕ್ಷ್ಮಿ. ಭಯ ಭಕ್ತಿಯಿಂದ ಮಾಡು. ನೋಡೋರು ಎಷ್ಟು ರೌಂಡಾಗಿ ಬರ್ತಿದ್ದೀನಿ ನೋಡೆಲ್ಲ. ಅಷ್ಟೇ ನೋಡಿ ಗಾಯ್ಸ್, ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇದು ರೊಟ್ಟಿ ಮಾಡೋದು ನಮ್ಮ ಮನೆಯಲ್ಲಿ. 1 kg ವೇಸ್ಟ್ ಆಯ್ತು ಗಾಯ್ಸ್ ಲಾಸ್ಟ್ ಟೈಮ್ ಮಾಡಕ್ ಹೋಗಿ. ಎಲ್ಲ ಚೆಲ್ಲಿ ಇದಾಯ್ತು. ಟ್ರೈ ಮಾಡಿ ಮತ್ತೆ. ನಾನು ನೋಡಿದ್ರೆ ಇಷ್ಟೊಂದು ಮಾಡ್ಬಿಡ್ತಾ ಇದ್ದೆ. ಇಲ್ಲ ಗಾಯ್ಸ್, ಇವ್ರು ಕೇಳಿ ಮಾಡೋದಕ್ಕೆ ಪಾಪ ಈಗ ಅವರೇ ಮಾಡ್ತಾ ಇದ್ದಾರೆ. ಅದು ಇನ್ನ ಏನಂತಾರೆ, ಐ ಶುಡ್ ಟೇಕ್ ಟ್ರೈನಿಂಗ್. ಇವಾಗ ನೋಡಿದ ತಕ್ಷಣ ಹಿಂಗೆ ಮಾಡ್ಬೇಡಕ್ಕಾಗುತ್ತ? ಮಾಡಬೇಕು ನೋಡು, ಅವ್ರು ಸಲ್ ಮಾಡ್ತಾರೆ. ಟ್ರೈನಿಂಗ್ ಇದೆ ಅಷ್ಟೇ, ಗೊತ್ತಿಲ್ಲ. ಚಿಕನ್ ತೋರಿಸೋಗ್ಲಿ ನೋಡೋಣ. ಚಿಕನ್ ಆಗಿದೆ. ಮುಚ್ಚು ಬೇಗ. ಹೊಗೆ ಹೋಗ್ತಾ ಇರ್ಬೇಕು ತಟ್ಟೆಗೆ ಹಾಕೊಂಡ್ರಿ. ಇನ್ನ ಗಮ್ ಅಂತ ಆಯ್ತಲ್ಲ, ಇಡೀ ಮನೆ ಗಮ್ ಅಂತ ಇದೆ ಗಾಯ್ಸ್. ಫುಲ್ ಚಿಕನ್ದೇ ಸ್ಮೆಲ್ಲು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಫೈನಲಿ ಚಿಕನ್ ಕರಿ ಅಂತಾರ ಏನಂತಾರೆ ಇದನ್ನ? ಚಿಕನ್ ಕರಿ ವಿತ್ ಜೋಳದ ರೊಟ್ಟಿ. ಫಸ್ಟ್ ನೀನೇ ಟೇಸ್ಟ್ ನೋಡ್ತಾ ಇದೀಯಾ? ಹೆಂಗಿದೆ? ಸಾಕು ಬೇಗ ನಂಗೆ ಹಾಕ್ಕೊಡು ಬೇಗ. ಈ ವಿಡಿಯೋ ನಿಮಗೂ ಇಷ್ಟ ಆಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ. ಬಿಸಿ ತಿಂದ್ರೆ ಇದ್ರ ಜೊತೆ ಡೆಡ್ಲಿ ಕಾಂಬಿನೇಷನ್. ಬಾಯ್ ಬಾಯ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.